ಫ್ರೆಂಡು ಏನಾಯ್ತು? ತುತ್ತು ಕೈಯಲ್ಲೇ ಇಟ್ಕೊಂಡು ಕೂತಿದೀಯಾ? ತುಂಬಾ ವರ್ಷ ಆದ್ಮೇಲೆ ಈ ತರ ಕೈತೂತ್ ತಿಂತಾ ಇದ್ದೀನಿ. ಅಮ್ಮನ ಕೈತೂತ್ ರುಚಿ ಬಾಯಲ್ಲಿ ಇನ್ನೂ ಹಾಗೆ ಇದೆ. ಈ ಕೈತೂತ್ ನೋಡಿ ಅಮ್ಮ ನೆನಪಾದ್ರು. ಅವರು ನೆನಪಾಗೋದಕ್ಕೆ ಏನಿದೆ ಅದೇವ್ರೆ, ನೀವು ಅವ್ರನ್ನ ಮರ್ತೇ ಇಲ್ವಲ್ಲ. ಮರ್ತು ಹೋದ್ರೆ ತಾನೆ ನೆನ್ಪು ಮಾಡ್ಕೊಳ್ಳೋದು. ಬೇಗ ಬೇಗ ಹಾಸು ಭಾಗ್ಯ. ಕ್ಯಾಂಟೀನ್ಗೂ ಹೋಗು, ನೆನ್ಪಿದೆ ತಾನೆ? ಸರಿ. ನಮ್ ಫ್ರೆಂಡ್ ಏನ್ ಮಾಡ್ತಿದ್ದಾನೆ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡತ್ತೆ, ಅವ್ರ ಮೀಟಿಂಗ್ ಅಲ್ಲಿ ಏನಾದ್ರು ಇರ್ತಾರೆ, ಸುಮ್ನೆ ಡಿಸ್ಟರ್ಬ್ ಮಾಡ್ದ ಹಾಗಾಗುತ್ತೆ. ಅಯ್ಯೋ ದೇವಾ. ಹಾಯ್ ಫ್ರೆಂಡ್. ಇದೇನಿದು? ಅಮ್ಮ ವಾಯ್ಸ್ ಇದ್ದಂಗಿದೆ. ಏನು? ಅದೇ ಅವ್ರ ಮೀಟಿಂಗ್ ಅಲ್ಲಿ ಇದಾರೆ ಅನ್ಸುತ್ತೆ, ಬನ್ನಿ ಈ ಕಡೆ. ಅದಿ ಏನಾದ್ರು ಪ್ರಾಬ್ಲಮಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ಯಾಕೆ? ಅಲ್ಲ, ನೀವ್ ಯಾರ ಹತ್ರ ನಾವು ಮಾತಾಡ್ತಿದ್ರಲ್ಲ, ಅದಕ್ಕೆ ಕೇಳಿದೆ. ಮಾತಾಡದ? ಇಲ್ವಲ್ಲ, ಯಾರು ಇಲ್ಲ ಇಲ್ಲಿ. ಅಲ್ಲತ್ತೆ, ಅವ್ರ ಮೀಟಿಂಗ್ ಅಲ್ಲಿ ಇದ್ರು ಅನ್ಸತ್ತೆ. ನೀವೇನ್ ಇಷ್ಟು ಜೋರಾಗಿ ನಕ್ಕೊಂಡಿರಲ್ಲ ನಿಂತಿದ್ರಲ್ಲ, ಡಿಸ್ಟರ್ಬ್ ಆಗಲ್ವಾ? ಅದನ್ ಬಾಯ್ ಬಿಟ್ಟು ಹೇಳ್ಬೇಕು ತಾನೆ ಅವನು. ಬಾಯ್ ಬಿಟ್ಟು ಹೇಗ್ ಹೇಳ್ತಾರೆ ಅತ್ತೆ, ಮೀಟಿಂಗ್ ಅಲ್ಲಿ ಇರ್ತಾರಲ್ವಾ? ನಾನ್ ಯಾಕೆ ನಗ್ತಿದ್ದೀನಿ ಗೊತ್ತಾ? ಹಾ ಅವನು ಅತ್ತೆ, ಇಲ್ಲ ನೀವ್ ನಕ್ಕು ಮುಗಿಸ್ಬಿಡಿ, ಇಲ್ಲ ಮಾತಾಡಿ. ನೀವ್ ನಕ್ಕೊಂಡ್ ಮಾತಾಡ್ತೀರ, ನಂಗೆ ಏನು ಅರ್ಥ ಆಗ್ತಿಲ್ಲ. ಬ್ರದರ್, ಎಲ್ಲ ಡೌಟ್ಸ್ ಕ್ಲಿಯರ್ ಆಯ್ತಲ್ಲ? ಯಾ ಬ್ರದರ್, ಎವ್ರಿಥಿಂಗ್ ಇಸ್ ಫೈನ್, ಆಲ್ ಕ್ಲಿಯರ್. ಸೂಪರ್ ಬ್ರದರ್, ಆದಷ್ಟು ಬೇಗ ಎಲ್ಲರೂ ಸಿಗೋಣ. ಯಾ, ವಿಲ್ ಆಲ್ ಮೀಟ್ ಸೂನ್. ಯಾ, ಥ್ಯಾಂಕ್ ಯು ಸೊ ಮಚ್. Yes, I think it's going to be a very good project for all of us. Yes. ಹಲೋ, ಹೇಳು. ಆದಿಬ್ರು ಬನ್ನ? ನೋ ಮೇಡಮ್, ಬಂದಿಲ್ಲ. ವಾಟ್, ಬಂದಿಲ್ವಾ? ಮತ್ತಿವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಆದಿ ಸರ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಮೇಡಮ್, ಆದಿ ಸರ್ ಬಂದಿಲ್ಲ ಅಂತ ಹೇಳಿದೆ, ಮೀಟಿಂಗ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಿದ್ನ ಮ್ಯಾಮ್. ಏಯ್, ಲಾಜಿಕ್ ಎಲ್ಲ ನನ್ನ ಹತ್ರ ಮಾತಾಡಬೇಡ. ಕರೆಕ್ಟ್ ಆಗಿ ಏನ್ ವಿಷಯ ಅಂತ ಹೇಳು. ಮೇಡಮ್, ಆದಿ ಸರ್ ಆಫೀಸಿಗೆ ಬಂದಿಲ್ಲ, ಬಟ್ ಮೀಟಿಂಗ್ ನ ವಿಡಿಯೋ ಕಾಲ್ ಅಟೆಂಡ್ ಮಾಡಿದ್ದಾರೆ. ವಾಟ್, ವಿಡಿಯೋ ಕಾಲ್ ಅಲ್ಲ? ಎಲ್ಲದಾನೆ ಅಂತ ಏನಾದ್ರೂ ಗೊತ್ತಾಯ್ತಾ? ಮೇಡಮ್, ಅದರ ಲೊಕೇಶನ್ ಕ್ಯಾನ್ಸಲ್ ಅಲ್ವಾ? ಈಡಿಯಟ್, ಸ್ಟಾಪ್ ಜೋಕಿಂಗ್. ಮರ್ಯಾದೆಗೆ ಕೆಲಸ ಮಾಡ್ತೀಯಾ ಅಥವಾ ಬೇರೆಯವ್ರಿಗೆ ಹೇಳ? ಸಾರಿ ಮ್ಯಾಮ್, ಸಾರಿ ಮ್ಯಾಮ್. ನನ್ಗೆ ಅವ್ರು ಕಾಲ್ ನೋಡಿದ್ಮೇಲೆ ಒಂದಂತೂ ಕನ್ಫರ್ಮ್ ಆಯ್ತು, ಅವ್ರು ಯಾವ್ದೋ 5 ಸ್ಟಾರ್ ಹೋಟೆಲ್ ಅಲ್ಲಿ ಅಥವಾ ಯಾರದೋ ಮನೇಲಿ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನೋಡು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊ. ಮೇಡಮ್, ಇನ್ನೊಂದು ವಿಷಯ, ಆದಿತ್ಯವ್ರು ಒಬ್ಬರೇ ಅಂತೂ ಇಲ್ಲ, ಅದಂತೂ ನಿಜ. ವಾಟ್, ಒಬ್ನೇ ಇಲ್ವಾ? ವಾಟ್ ಡು ಯು ಮೀನ್? ಮೇಡಮ್, ಅವ್ರು ಮಾತಾಡ್ತಿರ್ಬೇಕಾದ್ರೆ ಯಾರೋ ಲೇಡಿ ಬಂದು ಹಾಯ್ ಅಂತ ಹೇಳಿದ್ರು.
ಏನಿದೆಲ್ಲ ಅಂತ ಕೇಳಿದ್ರು. ಅದಾದ್ಮೇಲೆ ಆದಿತ್ಯ ಸರ್ ಎಕ್ಸ್ಪ್ರೆಷನ್ ಫುಲ್ ಚೇಂಜ್ ಆಗೋಯ್ತು. ಅವ್ರ ಮುಖದಲ್ಲಿ ಒಂದ್ ಸಣ್ಣ ಟೆನ್ಷನ್ ಕಾಣಿಸ್ತಾ ಇತ್ತು. ಲೇಡಿನಾ? ವಾಟ್ ಆರ್ ಯು ಸೇಯಿಂಗ್? ಎಸ್ ಮೇಡಮ್, ಹೌದು. ಯಾರು ಏನು ಅಂತ ಗೊತ್ತಿಲ್ಲ, ಆದ್ರೆ ತಾಂಡವ್ ಸರ್ಗೆ ಎಲ್ಲ ಗೊತ್ತಿದೆ ಅಂತ ಅನಿಸ್ತಿದೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು, ತಾಂಡವ್ನ ಫಾಲೋ ಮಾಡು. ಏನೇ ಇನ್ಫಾರ್ಮೇಶನ್ ಇದ್ರು ಹೇಗಾದ್ರೂ ಮಾಡಿ ಕಲೆಕ್ಟ್ ಮಾಡ್ಕೊ ಬಿಡಬೇಡ. ಬಾಯ್ ಸರ್. ಬಾಯ್ ಮೇಡಮ್. ತಾಂಡವ್ ಸರ್ ಎಲ್ಲೋ ಹೋಗ್ತಾ ಇದಾರೆ, ಏನು ಅಂತ ಚೆಕ್ ಮಾಡ್ತೀನಿ. ನಾನು ಮತ್ತೆ ಕಾಲ್ ಮಾಡ್ತೀನಿ. ಫೈನ್ ಫೈನ್, ಯು ಕ್ಯಾರಿ ಆನ್, ಕೀಪ್ ಮೀ ಪೋಸ್ಟೆಡ್. ಏನ್ ಫ್ರೆಂಡ್ ನಿನ್ನ ಅವತಾರ ಇದು? ಹೇಗಿದೆ ನನ್ನ ಹೊಸ ಸ್ಟೈಲು? ಮಿಡಲ್ ಕ್ಲಾಸ್ ಸ್ಟೈಲ್. ಸೂಪರ್, ಹೊಸ ಸ್ಟೈಲ್ ಸೂಪರ್. ಗೆಳತಿ, ಸ್ಟೈಲು ಅಲ್ಲ ಏನೂ ಅಲ್ಲ. ನಾನು 2 ಪ್ಯಾಂಟ್ನ ನೆನ್ಸಾಕ್ಬಿಟ್ಟಿದ್ದೆ, ಒಗೆಯಕ್ ಮರ್ತೋಗ್ಬಿಟ್ಟಿದ್ದೆ. ಇವತ್ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನೆನ್ಪಾಯ್ತು 2 ಪ್ಯಾಂಟ್ನ ನೆನ್ಸ್ಬಿಟ್ಟಿದ್ದೀನಿ ಅಂತ. ಮೀಟಿಂಗ್ ಬೇರೆ ತುಂಬಾ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ವಿಡಿಯೋ ಕಾಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಇಷ್ಟೇ ಅಲ್ವಾ ಕಾಣಿಸೋದು? ಅಯ್ಯೋ ಹೌದಲ್ವಾ? ಅಯ್ಯೋ ನಿಜ ಸಖತ್ತಾಗಿದೆ ನಿನ್ ಪ್ಲಾನ್ ಫ್ರೆಂಡ್. ನಿಜ ಹೇಳ್ತೀನಿ, ನಾನ್ ನಿನ್ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನನ್ ತಲೆ ಓಡ್ತಿರ್ಲಿಲ್ಲ ಬಿಟ್ಟು. ನೀ ನೋಡು ಎಷ್ಟ್ ಚೆನ್ನಾಗಿ ನಿಭಾಯಿಸಿದೀಯ ಅಂತ. ನಿನ್ನ ಆಫೀಸ್ನವ್ರಿಗಂತೂ ನೀನ್ ಈ ಅವತಾರದಲ್ಲಿ ಇದೀಯಾ ಅಂತ ಗೊತ್ತಾಗಿರಲ್ಲ ಫ್ರೆಂಡ್. ಹಾ, ಈ ತರ ಇಮಿಡಿಯೇಟ್ ಆಗಿ ಆಗೋ ಸಮಸ್ಯೆಗಳಿಗೆ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡೋದು ಕಲ್ತಿದ್ದೆ ಭಾಗ್ಯ ಅವರಿಂದ. ನನ್ನಿಂದನಾ? ಎಸ್, ನಿಮ್ಮಿಂದಾನೆ. ಅವತ್ತು ನಮ್ಮ ಆಫೀಸಲ್ಲಿ ಡೆಲಿಗೇಟ್ ಒಬ್ಬರ ಮಗು ಏನೋ ನುಂಗ್ಬಿಟ್ಟಿತ್ತು. ನಾವೆಲ್ಲರೂ ಪ್ಯಾನಿಕ್ ಆದ್ವಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಭಾರ್ಗವ್, ಭಾರ್ಗವ್, ಚಂದ್ರಿಕಾ, ಭಾರ್ಗವ್, ನೀವು ಸಿಕ್ಕಾಕೊಂಡಿದ್ದು. ಫ್ರೆಂಡು, ಏನಾಯ್ತು? ತುತ್ತು ಕೈಯಲ್ಲೇ ಇಟ್ಕೊಂಡ್ ಕೂತಿದೀಯಾ? ತುಂಬಾ ವರ್ಷ ಆದ್ಮೇಲೆ ಈ ತರ ಕೈತೂತ್ ತಿಂತಾ ಇದ್ದೀನಿ. ಅಮ್ಮನ್ ಕೈತೂತ್ ರುಚಿ ಬಾಯಲ್ಲಿ ಇನ್ನೂ ಹಾಗೆ ಇದೆ. ಈ ಕೈತೂತ್ ನೋಡಿ ಅಮ್ಮ ನೆನಪಾದ್ರು. ಅವರು ನೆನಪಾಗೋದಕ್ಕೆ ಏನಿದೆ ಅದೇವ್ರೆ? ನೀವು ಅವ್ರನ್ನ ಮರ್ತೇ ಇಲ್ವಲ್ಲ. ಮರ್ತು ಹೋದ್ರೆ ತಾನೇ ನೆನ್ಪು ಮಾಡ್ಕೊಳ್ಳೋದು. ನೀವು ಅವ್ರನ್ನ ಮರ್ತಿಲ್ಲ ಅಂದ್ಮೇಲೆ ಅವ್ರು ನಿಮ್ ಜೊತೆಗೆ ಇರ್ತಾರೆ. ಹಾಗ್ ನೋಡಕ್ ಹೋದ್ರೆ ಫ್ರೆಂಡು, ಇವತ್ ನೀನು ತುಂಬಾನೇ ಖುಷಿಯಾಗಿರ್ಬೇಕು. ಖುಷಿನಾ? ಯಾಕೆ? ಯಾಕೆ ಅಂದ್ರೆ ನೀನು ಈ ತರ ಜೀವನ ಶುರು ಮಾಡಿ ಇವತ್ತಿಗೆ 6 ದಿವಸ ಆಯ್ತು, ಹೌದಾ? ನಾಳೆ 1 ದಿವಸ ಉಳಿದಿದೆ. ನಾಳೆ ಮುಗಿದ್ರೆ ನೀನ್ ಹಾಕಿರೋ ಸವಾಲು ಮುಗಿದಂಗೆ ನೀನು ಗೆಲ್ತೀಯ. ಅದೇ ಬೇಜಾರಾಗ್ತಿರೋದು ನನಗೆ. ಅಲ್ಲ, ನೀವು ಗೆಲ್ತೀರಾ ಅಂದ್ಮೇಲೆ ಖುಷಿಯಾಗಿರ್ಬೇಕು ತಾನೆ, ಬೇಜಾರ್ ಯಾಕೆ? ಹೌದು ಫ್ರೆಂಡು, ಏನೇ ಸವಾಲ್ ಬರ್ಲಿ, ಏನೇ ಕಷ್ಟ ಬರ್ಲಿ, ಏನೇ ಇದ್ರು ಧೈರ್ಯವಾಗಿ ನನ್ ಸೊಸೆ ಎದುರಿಸ್ಬೇಕು, ಅವಳೇ ಗೆಲ್ಬೇಕು ಅಂತ ಇಷ್ಟು ದಿವಸ ಅನ್ಕೋತಾ ಇದ್ದೆ. ಆದ್ರೆ ಇದೇ ಮೊದಲನೇ ಸಲ ನನ್ ಸೊಸೆ ಸೋತ್ರು ಖುಷಿ ಪಡೋ ಹಾಗಾಗಿದೆ. ಏನಂತೆ ನೀವು? ನಾನು ಆಗ್ಲೇ ಸೋತ್ ಹೋಗಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ನಾನು ಇನ್ನೂ ಸೋತಿಲ್ಲ. ನಾಳೆ ಒಂದಿನ ಇದೆ, ಆಮೇಲೆ ನೋಡೋಣ. ಏ ಭಾಗ್ಯ, 6 ದಿವಸ ಸಂಭಾಳ್ಸಿರೋನ್ಗೆ ಇನ್ನೊಂದ್ ದಿವಸ ಸಂಭಾಳ್ಸೋದ್ ಕಷ್ಟ ಇದೆ.
ನನ್ ಫ್ರೆಂಡು ಗೆದ್ದೆ ಗೆಲ್ತಾನೆ, ನೋಡ್ತಾ ಇರು. ಫ್ರೆಂಡು, ಏನಾಯ್ತು? ಮತ್ತೆ ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಇಲ್ಲ ಗೆಳತಿ, ಖುಷಿ ಪಡ್ಲೋ ಬೇಜಾರ್ ಮಾಡ್ಕೊಳ್ಳೋ ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ನಾನು ಹಾಕಿರೋ ಸವಾಲನ್ನ ಸಮರ್ಥವಾಗಿ ನಿಭಾಯಿಸಿದ್ದೀನಿ ಅನ್ನೋ ಖುಷಿ ಇದೆ. ಇನ್ನೊಂದ್ ಕಡೆ ನಾಳೆ ನನ್ನ ಮಿಡಲ್ ಕ್ಲಾಸ್ ಲೈಫ್ ಎಂಡ್ ಆಗ್ತಿದೆಯಲ್ಲ ಅಂತ ಬೇಜಾರಿದೆ. ಅದಕ್ಕೆ ಯಾಕೆ ಬೇಜಾರ್ ಫ್ರೆಂಡು? ಯಾಕೆಂದ್ರೆ ಈ 6 ದಿನ ಇದೆಯಲ್ಲ, ಅದ್ ನನ್ನ ಲೈಫಲ್ಲೇ ಕಳೆದಿರೋ ಬೆಸ್ಟ್ ಇದೆ. ಒಂಥರ ಹೊಸ ಜಗತ್ತು ಅನ್ಸ್ತು. ಇಲ್ಲಿಗೆ ಬರಕ್ ಮುಂಚೆ ಪೂಜನ ಹತ್ರ ಈ ಲೈಫ್ ಬಗ್ಗೆ ಕೇಳಿದ್ದೆ. ಅವಳು ಹೇಳಿದಾಗ ನಿಜವಾಗ್ಲೂ ಅಷ್ಟು ಖುಷಿ ಇದೆಯಾ ಅಂತ ಸಂದೇಹ ಪಟ್ಟಿದ್ದೆ. ಆದ್ರೆ ಇಲ್ಲಿ ಬಂದು ಜೀವಿಸಿದ ಮೇಲೆ ಗೊತ್ತಾಯ್ತು ಅವಳು ಹೇಳಿದ್ದು 100ಕ್ಕೆ 100 ಸತ್ಯ ಅಂತ. ಇಲ್ಲಿ ದುಡ್ಡಿಲ್ಲ, ಆದ್ರೆ ಖುಷಿ ಇದೆ. ಲೆಕ್ಕಾಚಾರದ ಬದುಕು ನಿಜ, ಆದ್ರೆ ಲೆಕ್ಕ ಇಲ್ದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೋಬಹುದು. ಇಷ್ಟು ದಿನ ನಾನು ಬದುಕಿದ್ನಲ್ಲ, ಅದೇ ನಿಜವಾದ ಜೀವನ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಅದು ನಿಜವಾದ ಬದುಕಲ್ಲ. ನೀವುಗಳು ಲೀಡ್ ಮಾಡ್ತಾ ಇದ್ದೀರಲ್ಲ, ಇದು ನಿಜವಾದ ಲೈಫು ಅಂತ. ಕಷ್ಟಗಳಿರ್ಬೇಕು, ಜಗಳ ಇರಬೇಕು, ಆದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರಬೇಕು ಅಂತ ಗೊತ್ತಾಯ್ತು. ನೀವೆಲ್ಲ ಹೀಗೆ ಜೊತೆಲಿ ಕೂತು ಊಟ ಮಾಡೋದಿರ್ಬೋದು, ಜೊತೆಲಿ ಸೇರಿ ಹರಟೆ ಹೊಡೆಯೋದಿರ್ಬೋದು, ಸಂಬಂಧಗಳಿಗೆ ನೀವು ಕೊಡೋ ಬೆಲೆ ಎಲ್ಲ ತುಂಬಾನೇ ಇಷ್ಟ ಆಯ್ತು. ಇದನ್ನೆಲ್ಲ ವಿಟ್ನೆಸ್ ಮಾಡಿದೆ ಅನ್ನೋ ಖುಷಿ ಇದೆ. ಆದ್ರೆ ಇನ್ನೊಂದ್ ಕಡೆ ನಾಳೆನೇ ಇದೆಲ್ಲ ಎಂಡ್ ಆಗ್ತಿದ್ಯಲ್ಲ ಅಂತ ಬೇಜಾರಿದೆ.